Hi students, next ನಾವು 6th chapter ನೋಡೋಣ. ಓಕೆನಾ? So physical and chemical changes. Physical and chemical changes. ಸೊ ಯಾವ ರೀತಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಆಗುತ್ತೆ ನಮ್ಮ ಡೈಲಿ ಲೈಫಲ್ಲಿ, ನಮ್ಮ ಸರೌಂಡಿಂಗ್ಸಲ್ಲಿ ಅನ್ನೋದು ಈ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಯಾವ್ಯಾವುದನ್ನು ನಾವು ಫಿಸಿಕಲ್ ಚೇಂಜಸ್ ಅಂತ ಹೇಳ್ತೀವಿ ಆ್ಯಂಡ್ ಯಾವ್ಯಾವುದನ್ನು ನಾವು ಕೆಮಿಕಲ್ ಚೇಂಜಸ್ ಅಂತ ಹೇಳ್ತೀವಿ ಅಂತ ಇದರಲ್ಲಿ ನೋಡೋಣ. ಓಕೆನಾ? ಆ್ಯಂಡ್ ಎವ್ರಿ ಡೇ ಯು ಕಮ್ ಅಕ್ರಾಸ್ ಮೆನಿ ಚೇಂಜಸ್ ಇನ್ ಯುವರ್ ಸರೌಂಡಿಂಗ್ಸ್. ಸೊ ನಮ್ಮ ಸರೌಂಡಿಂಗ್ಸಲ್ಲಿ ತುಂಬ ಚೇಂಜಸ್ ಅನ್ನೋದನ್ನು ನಾವು ಯಾವಾಗಲೂ ನೋಡ್ತಿರ್ತೀವಿ ಅಲ್ವಾ? ಸೊ these changes may include one or more substances. ಸೊ ಈ ಚೇಂಜಸ್ ಅಲ್ಲಿ ಒಂದು ಅಥವಾ ಜಾಸ್ತಿ ಸಬ್ಸ್ಟೆನ್ಸಸ್ ಇರುತ್ತೆ. ಅಂಡ್ ಫಾರ್ ಎಕ್ಸಾಂಪಲ್, ಯುವರ್ ಮದರ್ may ask you to dissolve sugar in water to make a cold drink. ಸೊ ಇಲ್ಲಿ ನಿಮ್ಮ ಮದರು ನಿಮಗೆ ಕೋಲ್ಡ್ ವಾಟರಲ್ಲಿ ನಿಮಗೆ ಶುಗರ್ನ ಡಿಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ ಟು ಸರ್ವ್ ಆಸ್ ಎ ಕೋಲ್ಡ್ ವಾಟರ್ ಡ್ರಿಂಕ್ ಆಗಿ. ಓಕೆ, ಸೊ ಅಲ್ಲಿ ಸಹ ನಮಗೆ ಚೇಂಜಸ್ ಅನ್ನೋದು ಕಾಣುತ್ತೆ ಅಲ್ವಾ? ಮೇಕ್ ಎ ಶುಗರ್ ಸೊಲ್ಯೂಷನ್ ಇಸ್ ಎ ಚೇಂಜ್. ಸೊ ಇಲ್ಲಿ ಮೇಕಿಂಗ್ ಎ ಶುಗರ್ ಸೊಲ್ಯೂಷನ್ ಅನ್ನೋದು ಇಲ್ಲಿ ಚೇಂಜ್ ಅಲ್ವಾ? ಶುಗರ್ ಅನ್ನೋದು ಡಿಸಾಲ್ವ್ ಆಗ್ತಿದೆ, ಅಲ್ಲಿ ಸಹ ಒಂದು ಚೇಂಜಸ್ ಅನ್ನೋದು ಕಾಣಿಸ್ತಾ ಇದೆ ಅಂತ ಅಲ್ವಾ? ಸೊ ಸಿಮಿಲರ್ಲಿ ಸೆಟ್ಟಿಂಗ್ ಕರ್ಡ್ ಫ್ರಮ್ ಮಿಲ್ಕ್ ಇಸ್ ಎ ಚೇಂಜ್. ಸೊ ಇಲ್ಲಿ ಸೆಟ್ಟಿಂಗ್ ಕರ್ಡ್ನ ಮಾಡೋದು, ಮಿಲ್ಕಿಂದ ಕರ್ಡ್ನ ಮಾಡೋದು ಸಹ ಒಂದು ಚೇಂಜ್ ಅಂತ. ಓಕೆ, ಆ್ಯಂಡ್ ಸಮಟೈಮ್ಸ್ ಮಿಲ್ಕ್ ಬಿಕಮ್ಸ್ ಸೋರ್. ಸೊ ಸಮಟೈಮ್ಸ್ ನಮಗೆ ಕೆಲವೊಂದು ಸರಿ ಮಿಲ್ಕ್ ಅನ್ನೋದು ಸೋರ್ ಟೇಸ್ಟಲ್ಲಿ ಬರುತ್ತೆ, ಹುಳಿಯಾಗಿ ಆಗುತ್ತೆ ಅಲ್ವಾ? ಸೊ ಸೋರಿಂಗ್ ಆಫ್ ಮಿಲ್ಕ್ ಇಸ್ ಅ ಚೇಂಜ್. ಸೊ ಇಲ್ಲಿ ಹುಳಿ ಅನ್ನೋದು ನಮಗೆ ಚೇಂಜ್ ಅಲ್ವಾ? ಸೊ ಸ್ಟ್ರೆಚ್ಡ್ ರಬ್ಬರ್ ಬ್ಯಾಂಡ್ ಆಲ್ಸೋ ರೆಪ್ರೆಸೆಂಟ್ ಎ ಚೇಂಜ್. ಸೊ ಇಲ್ಲಿ ಸಹ ಈ ಸ್ಟ್ರೆಚ್, ನಾವು ರಬ್ಬರ್ ಬ್ಯಾಂಡ್ನ ಸ್ಟ್ರೆಚ್ ಮಾಡಿದ್ರೆ ಅದು ಸಹ ಒಂದು ಚೇಂಜ್ ಅಂತ ನಾವು ಹೇಳ್ಬೋದು ಅಲ್ವಾ? ಮೇಕ್ ಎ ಲಿಸ್ಟ್ ಆಫ್ 10 ಥಿಂಗ್ಸ್ ಓಕೆ ಯು ಹ್ಯಾವ್ ನೋಟಿಸ್ಡ್ ಅರೌಂಡ್ ಯು. ಸೊ ಇಲ್ಲಿ ನಿಮ್ಮ ಸರೌಂಡಿಂಗ್ಸಲ್ಲಿ ನೀವು ನಿಮ್ಮ ಅರೌಂಡ್ ಏನೇನು ಇರುತ್ತೋ ಅದರಲ್ಲೆಲ್ಲನೂ ಯಾವ್ಯಾವ ಚೇಂಜಸ್ನ ನೀವು ನೋಡ್ತೀರಾ ಅನ್ನೋದನ್ನ ಇಲ್ಲಿ ನೀವು 10 ಲಿಸ್ಟ್ನ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? In this chapter, we shall perform some activities and study the nature of these changes. ಸೊ ಈ ಚಾಪ್ಟರಲ್ಲಿ ನಾವು ಕೆಲವೊಂದು ಆಕ್ಟಿವಿಟೀಸ್ನ ಮಾಡ್ತೀವಿ, ಮಾಡಿ ಅದರಿಂದ ಚೇಂಜಸ್ ಅನ್ನೋದನ್ನ, ಯಾವ ರೀತಿ ಚೇಂಜಸ್ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಓಕೆ, ಸೊ ಬ್ರಾಡ್ಲಿ ದೀಸ್ ಚೇಂಜಸ್ ಆರ್ ಆಫ್ 2 kinds. ಸೊ ಇದರಲ್ಲಿ ಚೇಂಜಸ್ ಅನ್ನೋದು 2 ರೀತಿ ಇರುತ್ತೆ. ಚೇಂಜಸ್ ಆರ್ 2 types. ದಟ್ ಇಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್. ಚೇಂಜಸ್ ಅನ್ನೋದು 2 types, ಫಿಸಿಕಲ್ ಮತ್ತೆ ಕೆಮಿಕಲ್ ಅಂತ. ಓಕೆನಾ? ಸೊ ಫಸ್ಟ್ ಒನ್ ಇಸ್ ಫಿಸಿಕಲ್ ಚೇಂಜಸ್. ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಸಿ ಫಿಸಿಕಲ್ ಚೇಂಜಸ್. ಇಲ್ಲಿ ಎಲ್ಲದಕ್ಕೂ ಆಕ್ಟಿವಿಟೀಸ್ ಅನ್ನೋದು ಜಾಸ್ತಿ ಇದೆ ಈ ಚಾಪ್ಟರ್ ಅಲ್ಲಿ. ಓಕೆನಾ? ಸೊ ಪ್ರತಿಯೊಂದು ಆಕ್ಟಿವಿಟಿನ ನಾವು ಮಾಡೋಣ. ಫಸ್ಟ್ ಒನ್ ಇಸ್ ಆಕ್ಟಿವಿಟಿ 6.1. ಆಕ್ಟಿವಿಟಿ 6.1. ಸೊ ಈ ಆಕ್ಟಿವಿಟಿಯಲ್ಲಿ ಕಟ್ ಎ ಪೀಸ್ ಆಫ್ ಎ ಪೇಪರ್ ಇನ್ ಎ 4 squares. ಓಕೆ, ಒಂದು ಪೀಸ್ ಆಫ್ ಪೇಪರ್ನ ತಗೊಳ್ಳೋಣ, ನಾವು ಅದನ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. ಓಕೆ, 4 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡೋಣ. ಓಕೆ, ಕಟ್ ಈಚ್ ಸ್ಕ್ವಯರ್ ಪೀಸ್ ಫರ್ದರ್ ಇಂಟು 4 ಸ್ಕ್ವಯರ್ ಪೀಸಸ್. ಸೊ ಪ್ರತಿಯೊಂದು ಸ್ಕ್ವಯರ್ ಪೀಸಸ್ನ ನಾವು 4 ಆಗಿ, ಈ ರೀತಿ, ಇದು ಒಂದು ಸ್ಕ್ವಯರ್ ಪೀಸ್ ಅಂದ್ರೆ ಇದನ್ನ 4 ಭಾಗ, ಇದನ್ನ 4, ಇದನ್ನ 4, ಇದನ್ನ 4, ಈ ರೀತಿ 4 ಆಗಿ ನಾವು ಡಿವೈಡ್ ಮಾಡ್ತಾ ಹೋಗೋಣ. ಓಕೆನಾ? ಅಂಡ್ ಲೇ ದೀಸ್ ಪೀಸಸ್ ಆನ್ ದ ಫ್ಲೋರ್ ಆರ್ ಎ ಟೇಬಲ್ ಸೊ ದಟ್ ದ ಪೀಸಸ್ ಅಕ್ವೈರ್ಸ್ ದ ಶೇಪ್ ಆಫ್ ಎ ಒರಿಜಿನಲ್ ಪೀಸ್. ಸೊ ಇಲ್ಲಿ ಯಾವ ರೀತಿ ನಾವು ಈ ಪೀಸಸ್ನ ಕಟ್ ಮಾಡಿರುವಂತ ಪೀಸಸ್ನೆಲ್ಲ ನಾವು ಒಂದು ಫ್ಲೋರ್ ಮೇಲೆ ಅಥವಾ ಒಂದು ಟೇಬಲ್ ಮೇಲೆ ಹಾಕಿದಾಗ ನಾವು ಈ ಪೀಸಸ್ ಅನ್ನೋದನ್ನ ನಾವು ನೋಡಿದ್ರೆ, ಓಕೆ, ಇದು ಈಗ ಸ್ಕ್ವಯರ್ ರೀತಿ ಇದೆ ಅಲ್ವಾ? ಇದು ಫುಲ್ ಸ್ಕ್ವಯರ್ ರೀತಿ ಇದೆ, ಇದರಲ್ಲಿರೋ ಪೀಸ್. ಸೊ ಈ ಪೀಸ್ನ ಅಂತ ನಾವು ತಗೊಂಡ್ರೆ ಈ ಪೀಸ್ ಸಹ ನಮಗೆ
ಸ್ಕ್ವಯರ್ ಆಗೇ ಇದೆ ಅಲ್ವಾ. ಸೊ ಏನು ಒರಿಜಿನಲ್ ಪೀಸ್ ಯಾವ ರೀತಿ ಇದೆಯೋ ಅದೇ ರೀತಿನೇ ನಾವು ಡಿವೈಡ್ ಮಾಡಿದ್ರು ಸಹ ಆ ಪೀಸ್ ಅನ್ನೋದು ಅದೇ ರೀತಿನೇ ಅದೇ ಶೇಪ್ ಅನ್ನೋದು ಇದೆ ಅಲ್ವಾ. ಸೊ ಆಬ್ವಿಯಸ್ಲಿ ಯು ಕ್ಯಾನ್ ನಾಟ್ ಜಾಯಿನ್ ದ ಪೀಸಸ್ ಬ್ಯಾಕ್ ಟು ಮೇಕ್ ಎ ಒರಿಜಿನಲ್ ಪೀಸ್. ಬಟ್ ಇಲ್ಲಿ ನಾವು ಮತ್ತೆ ಆ ಪೀಸಸ್ನ ಜಾಯಿನ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಮತ್ತೆ ಈ ಒರಿಜಿನಲ್ ಪೇಪರ್ನ ಮಾಡೋಕ್ಕೆ ಒಂದ್ಸರಿ ಕಟ್ ಮಾಡಿದ್ಮೇಲೆ ಮತ್ತೆ ಅವುಗಳನ್ನ ನಾವು ಸೇರ್ಸೋಕ್ಕೆ ಆಗಲ್ಲ. ಆ್ಯಂಡ್ ಬಟ್ ಈಸ್ ದೇರ್ ಎ ಚೇಂಜ್ ಇನ್ ದ ಪ್ರಾಪರ್ಟಿ ಆಫ್ ದ ಪೇಪರ್. ಸೊ ಇದರಲ್ಲಿ ಒಂದು ಪ್ರಾಪರ್ಟಿ, ಈ ಪೇಪರ್ದು ಪ್ರಾಪರ್ಟಿ ಅನ್ನೋದು ಸೇಮ್ ಆಗೇ ಇದೆ ಅಲ್ವಾ. ಸೊ ಇದು ಶೇಪ್ ಅನ್ನೋದು ಅದೇ ರೀತಿನೇ ಇದೆ ಅಲ್ವಾ. ಒರಿಜಿನಲ್ ಏನಿದೆಯೋ ನಾವು ಡಿವೈಡ್ ಮಾಡಿದಾಗೂ ಸಹ ಅದೇ ರೀತಿನೇ ಶೇಪ್ ಅನ್ನೋದು ಇದೆ. ಸೊ ದಟ್ ಈಸ್ ದ ಚೇಂಜ್ ಅಂತ, ಫಿಸಿಕಲ್ ಚೇಂಜ್ ಅದನ್ನು. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಆಕ್ಟಿವಿಟಿ 6.2. 6.2. So here collect the chalk dust laying on a floor near the chalkboard in your classroom, or crush a small piece of a chalk into dust. ಸೊ ಇಲ್ಲಿ ನಾವು ಆಕ್ಟಿವಿಟಿ 6.2 ಅಲ್ಲಿ ನಾವು ಬರ್ದಿರ್ತೀವಿ ಅಲ್ವಾ. ಸೊ ಆ ಚಾಕ್ ಅನ್ನೋದೆಲ್ಲ ಫುಲ್ ಚಾಕ್ ಪೀಸ್ ಅನ್ನೋದೆಲ್ಲ ಕೆಳಗಡೆ ಬಿದ್ದಿರುತ್ತೆ ಡಸ್ಟ್ ಆಗಿ ಅಲ್ವಾ. ಸೊ ಆ ಡಸ್ಟ್ನೆಲ್ಲ ತಗೊಳ್ಳಿ, ಓಕೆನಾ. ತಗೊಂಡು ಒಂದು ಬೌಲ್ಗೆ ಅಥವಾ ಬೀಕರ್ಗೆ ಹಾಕ್ಕೊಂಡು ನೀವು ಮತ್ತೆ ಅಕಸ್ಮಾತ್ ನಿಮ್ಗೇನು ಡಸ್ಟ್ ಇಲ್ಲ ಅಂತ ಹೇಳಿದ್ರೆ ಚಾಕ್ ಪೀಸ್ನ ತಗೊಂಡು ಪೀಸ್ ಮಾಡಿ ಅದನ್ನ ಪೌಡರ್ ಮಾಡಿ. ಓಕೆ, ಪೌಡರ್ ಮಾಡಿದ್ಮೇಲೆ ಆ್ಯಂಡ್ ಎ ಲಿಟಲ್ ವಾಟರ್ ಟು ದ ಡಸ್ಟ್ ಟು ಮೇಕ್ ಎ ಪೇಸ್ಟ್. ಸೊ ಈ ಪೇಸ್ಟ್ ಆಗಿ ಮಾಡಬೇಕು ಇದನ್ನ. ಓಕೆ, ಏನು ನಮಗೆ ಈ ಡಸ್ಟ್ ಅನ್ನೋದು ಸಿಕ್ಕಿದೆಯೋ ಪೌಡರ್, ಸೊ ಆ ಪೌಡರ್ನ ನಾವು ಲಿಟಲ್ ವಾಟರ್ ಅನ್ನೋದನ್ನ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಅಂತ ಆ್ಯಡ್ ಮಾಡಿ ನಾವು ಅದನ್ನ ಪೇಸ್ಟ್ ಆಗಿ ಮಾಡೋಣ. ಆಮೇಲೆ ರೋಲ್ ಇಟ್. ಓಕೆ, ಆದ್ಮೇಲೆ ಅದನ್ನ ರೋಲ್ ಮಾಡೋಣ ಆ್ಯಂಡ್ ಇಂಟು ದ ಶೇಪ್ ಆಫ್ ಎ ಪೀಸ್ ಆಫ್ ಎ ಚಾಕ್. ಸೊ ಸೇಮ್ ನಮಗೆ ಚಾಕ್ ಪೀಸ್ ಯಾವ ರೀತಿ ಶೇಪ್ ಇರುತ್ತೋ ಅದೇ ರೀತಿನೇ ಇದನ್ನು ಸಹ ನಾವು ರೋಲ್ ಮಾಡಿಬಿಟ್ಟು ಇಡೋಣ, ಡ್ರೈ ಮಾಡೋಣ. ಓಕೆ, ಸೊ ಆಗ ನಮಗೆ ಡಿಡ್ ಯು ರಿಕವರ್ ಚಾಕ್ ಫ್ರಮ್ ದ ಡಸ್ಟ್. ಸೊ ನಮಗೆ ಈ ಚಾಕ್ ಪೀಸ್ ಅನ್ನೋದು ನಮಗೆ ಈ ಡಸ್ಟ್ ಇಂದಾನೇ ಆಯ್ತು ಅಲ್ವಾ. ಸೊ ಮತ್ತೆ ನಾವು ಡಸ್ಟ್ ಇಂದ ಚಾಕ್ ಪೀಸ್ ಅನ್ನೋದನ್ನ ಮಾಡಿದ್ವಿ ಅಲ್ವಾ. ಸೊ ಅದೇ ರೀತಿನೇ ಅದು ಮತ್ತೆ ಅದರದ್ದು ಪ್ರಾಪರ್ಟಿ ಅನ್ನೋದನ್ನ, ಅದನ್ನ ಶೇಪ್ ಅನ್ನೋದನ್ನ ಮತ್ತೆ ಅಕ್ವೈರ್ ಮಾಡ್ಕೊಳ್ತು ಅಲ್ವಾ. ಸೊ ದಟ್ ಈಸ್ ಆಲ್ಸೋ ಎ ಫಿಸಿಕಲ್ ಚೇಂಜ್. ಫಸ್ಟ್ ಒನ್ ಇಸ್ ಪೇಪರ್ ಬಗ್ಗೆ, ಸೆಕೆಂಡ್ ಒನ್ ಇಸ್ ಚಾಕ್ ಪೀಸಸ್. ಓಕೆ, ಅಂಡ್ activity 6.3. next one is activity 6.3. so activity 6.3 ಅಲ್ಲಿ take some ice in a glass or a plastic tumbler. Melt a small portion of ice by placing a tumbler in the sun. You have now a mixture of ice and water. Now place the tumbler in a freezing mixture. Ice plus common salt. Does the water become solid ice once again? ಸೊ ನಾವು ಇಲ್ಲಿ ಐಸ್ ಅನ್ನೋದನ್ನ ಒಂದು ಗ್ಲಾಸ್ ಅಥವಾ ಟಂಬ್ಲರ್ ಅಲ್ಲಿ ತಗೊಂಡು ನಾವು ಅದನ್ನ ಬಿಸಿ ಆಗೋಕೆ ಸನ್ನಲ್ಲಿ ಇಡೋಣ. ಸೊ ಐಸ್ ಅನ್ನೋದೆಲ್ಲ ಫಸ್ಟ್ ಮೆಲ್ಟ್ ಆಗುತ್ತೆ ಅಲ್ವಾ. ಸೊ ಮೆಲ್ಟ್ ಆಗಿರುವಂತದ್ದನ್ನ ನಾವು ಮತ್ತೆ ತಗೊಂಡ್ಬಂದು ಫ್ರೀಸರ್ ಅಲ್ಲಿ ಇಟ್ಟರೆ ನಮಗೆ ಮತ್ತೆ ಸಾಲಿಡ್ ಆಗಿ ಆಗುತ್ತೆ, ಮತ್ತೆ ಐಸ್ ಆಗಿ ಆಗುತ್ತೆ, ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಎ ಫಿಸಿಕಲ್ ಚೇಂಜ್. ಇದು ಸಹ ಫಿಸಿಕಲ್ ಚೇಂಜ್. ಐಸ್ ಸಹ ಒಂದ್ಸರಿ ಕರಗದ್ಮೇಲೆ ಮತ್ತೆ ಮೆಲ್ಟ್ ಆದ್ಮೇಲೆ ಮತ್ತೆ ಇನ್ನೂ ಒಂದ್ಸರಿ ನಾವು ಫ್ರೀಸರ್ ಅಲ್ಲಿ ಇಟ್ರೆ ಮತ್ತೆ ಅದೇ ಶೇಪ್ನ, ಓಕೆ, ಅದೇ ಪ್ರಾಪರ್ಟಿ ಅನ್ನೋದನ್ನ ಅದು ಮಾಡ್ಕೊಳ್ತಾ ಇದೆ ಅಲ್ವಾ. ಸೇಮ್ ಪ್ರಾಪರ್ಟಿ ಅನ್ನೋದು ಇದೆ ಅಲ್ಲಿ, ಅಂದ್ರೆ ಫಿಸಿಕಲ್ ಪ್ರಾಪರ್ಟಿ ಅನ್ನೋದು ಸೇಮ್ ಆಗಿದೆ, ಶೇಪ್ ಅನ್ನೋದು ಸೇಮ್ ಆಗಿದೆ ಅಲ್ವಾ, ಮತ್ತೆ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಲ್ವಾ. ಸೊ ದಟ್ ಈಸ್ ಆಲ್ಸೋ ಎ ಫಿಸಿಕಲ್ ಚೇಂಜ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 6.4. Next one is activity 6.4. Boil some water in a container. So ಸ್ವಲ್ಪ ವಾಟರ್ನ ನಾವು ಕಂಟೈನರ್ ಅಲ್ಲಿ ಬಾಯ್ಲ್ ಮಾಡೋಣ. Do you see the steams rising from the surface of the water? ಸೊ ನಾವು ಹೀಟ್ ಮಾಡಿದಾಗ ಅದರಿಂದ ಬರುವಂತ ವೇಪರ್ಸ್ ಅಥವಾ ಸ್ಟೀಮ್ ಅಂತ ಹೇಳ್ತೀವಿ ಅಲ್ವಾ ನಾವು ಹೊಗೆ. ಸೊ ಅದು ವಾಟರ್ ಇಂದ ಮೇಲ್ ಬರ್ತಿರೋದನ್ನ ನಾವು ನೋಡ್ಬೋದು ಅಲ್ವಾ. Hold an inverted pan by its handles over the steam at some distance from the boiling water. ಸೊ ನಾವು ಒಂದು ಪ್ಯಾನ್ ಅಂತ ತಗೊಂಡ್ರೆ, ಓಕೆ, ಒಂದು ಟವಾ ಏನಾದರೂ ಆಗಲಿ, ಒಂದು ಪ್ಲೇಟ್ ಅಂತ ತಗೊಂಡ್ರೆ ನಾವು ಆ ಪ್ಲೇಟ್ನ ತಗೊಂಡೋಗಿ ಸ್ವಲ್ಪ, ಓಕೆ, ನಮಗೆ ಬರ್ತಿರುವಂಥ ಬಾಯ್ಲ್ ಆಗಿ ಸ್ಟೀಮ್ ಇದೆ ಅಲ್ವಾ. ಸೊ ಆ ಸ್ಟೀಮ್ ಬರುವ ಹತ್ರ ಮೇಲೆ ಈ ರೀತಿ ಇಟ್ಟರೆ ಅಲ್ಲಿ ನಮಗೆ ಚೇಂಜಸ್ ಅನ್ನೋದು ಕಾಣುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಡ್ರಾಪ್ ಆಫ್ ವಾಟರ್ ಅನ್ನೋದು ಆ ಪ್ಲೇಟ್ ಅಥವಾ
ಪ್ಯಾನ್ ಮೇಲೆ ಇರುತ್ತೆ ಅಲ್ವಾ. ಸೊ ದಟ್ ಒನ್. ಸೊ ಡು ಯು ಸಿ ಎನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಹಿಯರ್ ದೇರ್ ಅಂತ ಹೇಳಿದ್ರೆ ನಮಗೆ ಈ ಡ್ರಾಪ್ಲೆಟ್ಸ್ ಸ್ಮಾಲ್ ಡ್ರಾಪ್ಲೆಟ್ಸ್ ಅನ್ನೋದನ್ನ ನಾವಲ್ಲಿ ನೋಡ್ತೀವಿ ಅಲ್ವಾ. ದಟ್ ಈಸ್ ಆಲ್ಸೋ ಎ ಫಿಸಿಕಲ್ ಚೇಂಜ್. ಏನು ನಮಗೆ ಈ ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ನಮಗೆ ನೋಡೋಕೆ ಆಗುವಂಥದ್ದು. ಓಕೆ, ನಾವು ನೋಡ್ಬೋದು ಅದನ್ನ. ಸೊ ಫಿಸಿಕಲ್ ಚೇಂಜ್ ಅನ್ನೋದು ನಾವು ನೋಡ್ಬೋದು, ಬಟ್ ಈ ಕೆಮಿಕಲ್ ಚೇಂಜ್ ಅನ್ನೋದನ್ನ ನಾವು ನೋಡೋಕೆ ಆಗಲ್ಲ. ಸೊ ದಟ್ ಒನ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಇದೆರಡಕ್ಕೂ. ಫಿಸಿಕಲ್ ಚೇಂಜ್ ಅನ್ನೋದು ನಮಗೆ ಆರಾಮಾಗಿ ಗೊತ್ತಾಗುತ್ತೆ. ಓಕೆ, ಸೊ ನಾವು ಇದನ್ನ ಫಿಸಿಕಲ್ ಚೇಂಜ್ ಅಂತ ನಾವು ಇಲ್ಲಿ ಫಸ್ಟ್ ಒನ್ ನೋಡಿದ್ರೆ ನಮಗೆ ಇದು ನಮಗೆ ಫಿಸಿಕಲ್ ಚೇಂಜ್ ಅಂತ ಹೇಳ್ತಾ ಇಲ್ವಾ ನಾನು. ಸೊ ಇದರಲ್ಲಿ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ಅಲ್ವಾ. ಸೊ ಈಸಿಯಾಗಿ ನಮಗೆ ಈ ಬಾಕ್ಸಸ್ ಅನ್ನೋದು ಈ ಶೇಪ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಸೆಕೆಂಡ್ ಒನ್ ಅಲ್ಲೂ ಅಷ್ಟೇ, ಚಾಕ್ ಪೀಸ್ ಅನ್ನೋದು ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ ಗೊತ್ತು, ಮತ್ತೆ ಅದನ್ನ ಅದೇ ಶೇಪ್ಗೆ ತಗೊಬಂದಿರುವಂತದ್ದು, ಅಂದ್ರೆ ಆ ಶೇಪ್ ಅನ್ನೋದು ಮತ್ತೆ ಅದು ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಲ್ವಾ. ಸೊ ದಟ್ ಈಸ್ ಆಲ್ಸೋ ಎ ಫಿಸಿಕಲ್ ಚೇಂಜ್. ಸೊ ಇದೆಲ್ಲ ನಾನು ಫಿಸಿಕಲ್ ಚೇಂಜಸ್. And next one is 6.5, activity 6.5. Activity 6.5. So ಈ ಆಕ್ಟಿವಿಟಿಯಲ್ಲಿ hold a used hacksaw blade with a pair of tongues. ಸೊ ಇಲ್ಲಿ ಒಂದು ಬ್ಲೇಡ್ ನ ತಗೋಬೇಕು, hacksaw blade ಅಂತ ಹೇಳ್ತೀವಿ ಅಲ್ವಾ. ಸೊ ದಟ್ ಒನ್. ಸೊ keep the tip of the free end of the blade on a glass stove. ಸೊ ಒಂದು ಎಂಡ್ ನ ನಾವು ಗ್ಲಾಸ್ ಸ್ಟವ್ ಮೇಲೆ ಇಟ್ಟಾಗ ವೇಟ್ ಫಾರ್ ಎ ಫ್ಯೂ ಮಿನಿಟ್ಸ್, ಸ್ವಲ್ಪ ಹೊತ್ತು ನಾವು ಅಲ್ಲಿ ಇದ್ದಾಗ ಅಂದ್ರೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಮೇಲೆ ದ ಕಲರ್ ಆಫ್ ಎ ಟಿಪ್ ಆಫ್ ದ ಬ್ಲೇಡ್ ಚೇಂಜಸ್. ಸೊ ಅಲ್ಲಿ ನಮಗೆ ಯಾವ್ದಾದ್ರು ಕಲರ್ ಅನ್ನೋದು ಚೇಂಜಸ್ ಆಗ್ತಾ ಇದೆಯಾ? ಎಸ್, ಚೇಂಜಸ್ ಆಗ್ತಾ ಇದೆ. ನಮಗೆ ಆ ಬ್ಲೇಡ್ ಅನ್ನೋದು ಯಾವ ಎಂಡನ್ನ ನಾವು ತಗೊಂಡೋಗಿ ಎಕ್ಸ್ಪೋಸ್ ಮಾಡಿದೀವೋ ಫೈರ್ಗೆ, ಅಲ್ಲಿ ನಮಗೆ ರೆಡ್ ಕಲರ್ ಅನ್ನೋದು ಬರ್ತಾ ಇದೆ, ಕಲರ್ ಅನ್ನೋದು ಅಲ್ವಾ. ಆ ಬ್ಲೇಡ್ ಅನ್ನೋದು ರೆಡ್ ಕಲರ್ ಆಗ್ತಾ ಇದೆ. ರಿಮೂವ್ ದ ಬ್ಲೇಡ್ ಫ್ರಮ್ ದ ಫ್ಲೇಮ್, ಅಬ್ಸರ್ವ್ ದ ಟಿಪ್ ಒನ್ಸ್ ಅಗೇನ್ ಆಫ್ಟರ್ ಸಮ್ ಟೈಮ್. ಸೊ ನಾವು ಮತ್ತೆ ಅದನ್ನ ತೆಗ್ದ್ಬಿಟ್ಟು ಮತ್ತೆ ನಾವು ಕೂಲ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ಮತ್ತೆ ನಾವು ಅದನ್ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಏನಾದರೂ ಚೇಂಜಸ್ ಅನ್ನೋದು ಕಾಣುತ್ತಾ ಇಲ್ವಾ? ಕಾಣುತ್ತೆ, ರೈಟ್. ಸೊ ದಟ್ ಒನ್. ಸೊ ಡಸ್ ಇಟ್ ಗೆಟ್ಸ್ ಬ್ಯಾಕ್ ಇಟ್ಸ್ ಒರಿಜಿನಲ್ ಕಲರ್. ಸೊ ಅಲ್ಲಿ ರೆಡ್ ಆಗಿರುವಂತ ಕಲರ್ ಮತ್ತೆ ಅದು ಕೂಲ್ ಆದ್ಮೇಲೆ ಮತ್ತೆ ಅದು ಸೇಮ್ ಕಲರ್ಗೆ ಬರ್ತಾ ಇದೆ. ಒಂದು ಟಿಪ್ ಯಾವ ಕಲರ್ ಇದೆಯಾ ಸೇಮ್ ಅದೇ ಟಿಪ್ಗೆನೆ ಅದೇ ಕಲರ್ಗೆನೆ ಬರ್ತಾ ಇದೆ ಅಲ್ವಾ. ದಟ್ ಈಸ್ ಆಲ್ಸೋ ಎ ಚೇಂಜ್. ಓಕೆ, in activity 6.1 and 6.2 above, you saw the paper and a piece of a chalk underwent changes in size. ಸೊ ಇಲ್ಲಿ ನಾವು ಈ ಎರಡು ಆಕ್ಟಿವಿಟೀಸ್ ಅಲ್ಲಿ ನಮಗೆ ಚೇಂಜಸ್ ಶೇಪ್ ಅಲ್ಲಿ ಅನ್ನೋದು ಆಗ್ತಾ ಇದೆ. ಚೇಂಜ್ ಅನ್ನೋದು ಶೇಪ್ ಅಲ್ಲಿ ಆಗ್ತಾ ಇದೆ. ಚೇಂಜ್ ಅನ್ನೋದು ಶೇಪ್ ಅಲ್ಲಿ ಆಗ್ತಾ ಇದೆ. ಅಂಡ್ 6.3 and 6.4 ವಾಟರ್ ಚೇಂಜ್ ಇಟ್ ಸ್ಟೇಟ್. ಸೊ ಇಲ್ಲಿ ಈ ಎರಡು ಆಕ್ಟಿವಿಟಿಯಲ್ಲಿ ಅಂದ್ರೆ 6.3 and 6.4 ಅಲ್ಲಿ ವಾಟರ್ ಅನ್ನೋದು ಚೇಂಜ್ ಮಾಡ್ತಾ ಇದೆ, ಅದರ ಸ್ಟೇಟ್ ಅನ್ನೋದನ್ನ ಚೇಂಜ್ ಮಾಡ್ತಾ ಇದೆ ಅಲ್ವಾ. ಸೊ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಇಲ್ಲಿ. ಓಕೆ, 6.3 and 6.4 ಅಲ್ಲಿ ನಮಗೆ ಸಾಲಿಡ್ ಇಂದ ಐಸ್ ಅನ್ನೋದು ಅಂದ್ರೆ ಲಿಕ್ವಿಡ್ಗೆ ಹೋಗ್ತಾ ಇದೆ. ಸಾಲಿಡ್ ಇಂದ ಲಿಕ್ವಿಡ್ಗೆ ಹೋಗುತ್ತೆ, ಮತ್ತೆ ಲಿಕ್ವಿಡ್ ಇಂದ ಸಾಲಿಡ್ಗೆ ಅಥವಾ ಗ್ಯಾಸಸ್ಗೆ ಹೋಗ್ತಾ ಇದೆ ಅಲ್ವಾ. ದಟ್ ಒನ್ ಆಲ್ಸೋ ಚೇಂಜ್. ಇನ್ 6.5 ಈ 6.5 ಯಾವುದು ನಾವು ಆಕ್ಸಾ ಬ್ಲೇಡ್ ಅಂತ ಹೇಳಿದ್ವಿ ಅಲ್ವಾ. ಸೊ ದಟ್ ಒನ್. ಓಕೆ, ಚೇಂಜಸ್ ಕಲರ್ ಆನ್ ಹೀಟಿಂಗ್. ಕಲರ್ ಅನ್ನೋದನ್ನ ನಾವಿಲ್ಲಿ ಚೇಂಜಸ್ ನೋಡ್ತಿದೀವಿ ಅಲ್ವಾ. ದಿಸ್ ಒನ್ ಇಸ್ ಕಲರ್ ಚೇಂಜ್. ಇವೆರಡು ಸ್ಟೇಟ್ ಅನ್ನೋದು ಚೇಂಜ್ ಆಗ್ತಾ ಇದೆ ಇಲ್ಲಿ. ಓಕೆ, ಚೇಂಜ್ ಇವೆರಡು ಶೇಪ್ ಅಲ್ಲಿ ಇವೆರಡು ಸ್ಟೇಟ್ಸ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಓಕೆ, ಇದು ಯಾವ ಸ್ಟೇಟ್ ಅಲ್ಲಿ ಅನ್ನೋದು ಚೇಂಜ್ ಆಗ್ತಾ ಇದೆ. ಇಟ್ ಈಸ್ ಓಕೆ. ಈ ಲಾಸ್ಟ್ ಒನ್ ಆಕ್ಟಿವಿಟಿ 6.5 ಅನ್ನೋದು ಇಲ್ಲಿ ನಮಗೆ ಕಲರ್ ಅಲ್ಲಿ ಚೇಂಜಸ್ ಅನ್ನೋದು ಆಗ್ತಾ ಇದೆ ಅಲ್ವಾ. ಸೊ ದ ಪ್ರಾಪರ್ಟೀಸ್ ಸಚ್ ಆಸ್ ಶೇಪ್, ಸೈಜ್, ಕಲರ್ ಅಂಡ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್. ಏನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಸಚ್ ಆಸ್ ಶೇಪ್, ಸೈಜ್, ಕಲರ್ and state of a substance are called its physical properties. ಸೊ ಏನು ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಶೇಪ್ ಅನ್ನೋದು ಇಲ್ಲಿ ಚೇಂಜಸ್ ಆಗ್ತಾ ಇದೆ ಅಲ್ವಾ. ಆಕ್ಟಿವಿಟಿ 1 ಆಕ್ಟಿವಿಟಿ 2 ಅಲ್ಲಿ ನಮಗೆ ಶೇಪ್ ಅನ್ನೋದು ಚೇಂಜಸ್ ಆಗ್ತಾ ಇದೆ.
ಅಂಡ್ ಸೈಜ್ ಸಹ ಚೇಂಜಸ್ ಅನ್ನೋದು ಸೈಜ್ ಅಲ್ಲಿ ಆಗ್ತಾ ಇದೆ. ಫಸ್ಟ್ ಆಕ್ಟಿವಿಟಿಯಲ್ಲಿ ನೋಡಿದ್ರೆ ನೀವು ಫಸ್ಟ್ ದೊಡ್ಡದಾಗಿರುತ್ತೆ, ಮತ್ತೆ ನಾವು ಡಿವೈಡ್ ಮಾಡಿದಾಗ ಸ್ಮಾಲ್ ಪೀಸಸ್ ಆಗುತ್ತೆ, 4 ಪೀಸಸ್ ಅಲ್ವಾ. ಸೊ ಈ 4 ಪೀಸಸ್ ಅಲ್ಲಿ 1 ಪೀಸ್ ನ ಮತ್ತೆ ಡಿವೈಡ್ ಮಾಡಿದ್ರೆ ಇದ್ರದ್ದು ಅಷ್ಟೇ ಸೈಜ್ ಅನ್ನೋದು ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಆ ರೀತಿ ಚೇಂಜಸ್ ಅನ್ನೋದು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಶೇಪು, ಸೈಜ್ ಅಂಡ್ ಕಲರ್ ಸಹ ನಮ್ಗೆ ಇಲ್ಲಿ ಚೇಂಜ್ ಆಗಿದೆ ಅಲ್ವಾ. ಸೊ ಈ ರೆಡ್ ಕಲರ್ ಇರೋದು ಓಕೆ, ಬ್ಲೇಡ್ ಅನ್ನೋದು ರೆಡ್ ಕಲರ್ ಆಗಿ ಮತ್ತೆ ಮಾಮೂಲಿ ಕಲರ್ಗೆ, ಒರಿಜಿನಲ್ ಕಲರ್ಗೆ ಅದು ರಿಟರ್ನ್ ಆಗ್ತಾ ಇರೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ವಿ ಅಲ್ವಾ ಆಕ್ಟಿವಿಟಿ 6.5 ಅಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಎ ಫಿಸಿಕಲ್ ಚೇಂಜ್. ಅಂಡ್ ಸ್ಟೇಟ್ ಆಫ್ ಅ ಸಬ್ಸ್ಟೆನ್ಸ್ ಇಲ್ಲಿ ಓಕೆ 6.3 ಅಂಡ್ 6.4 ಅಲ್ಲಿ ನಮಗೆ ಸ್ಟೇಟ್ ಅನ್ನೋದು ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಆ ರೀತಿ ನಮಗೆ ಶೇಪು, ಸೈಜ್, ಕಲರ್ ಅಂಡ್ ಸ್ಟೇಟ್ ಆಫ್ ಅ ಸಬ್ಸ್ಟೆನ್ಸಸ್ ಈ ಚೇಂಜಸ್ ನ ಇದರಲ್ಲಿ ಚೇಂಜಸ್ ಆದ್ರೆ ಅವುಗಳನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್. A change in which a substance undergo a change in its physical property is called a physical change. ಇಲ್ಲಿ ನಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಇವು ಅಲ್ವಾ, ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಇವು. ಬಟ್ ಎ ಚೇಂಜ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ಅಂಡರ್ಗೋ ಎ ಚೇಂಜ್. ಸೊ ಈ ಸಬ್ಸ್ಟೆನ್ಸಸ್ ಅಲ್ಲಿ ಅಂದ್ರೆ ಈ ಪ್ರಾಪರ್ಟೀಸ್ ಅಲ್ಲಿ ಚೇಂಜಸ್ ಆದ್ರೆ ಅದನ್ನೇ ನಾವು ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ಓಕೆ, ಫಿಸಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಈ ಪ್ರಾಪರ್ಟೀಸ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಚೇಂಜಸ್ ಆದ್ರೇನೆ ನಾವು ಅದನ್ನ ಫಿಸಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಎ ಫಿಸಿಕಲ್ ಚೇಂಜ್ ಇಸ್ ಜನರಲಿ ರಿವರ್ಸಿಬಲ್. ಸೊ ಈ ಫಿಸಿಕಲ್ ಚೇಂಜ್ ಅನ್ನೋದು ಏನು, ಜನರಲಿ ರಿವರ್ಸಿಬಲ್. ಸೊ ಇದು ಯಾಕೆ ರಿವರ್ಸಿಬಲ್ ಅಂತ ಹೇಳಿದ್ರೆ ಈ ಚೇಂಜ್ ಅನ್ನೋದು ಫಸ್ಟ್ ಶೇಪ್ ಅನ್ನೋದು ಬಂದಿದೆ ಅಲ್ವಾ, ಫಸ್ಟ್ ಈ ಶೇಪ್ಗೆ ಬಂದಿದೆ ಅಲ್ವಾ, ಮತ್ತೆ ಇದನ್ನ ನಾವು ಜಾಯಿನ್ ಮಾಡಿದಾಗ ಅದೇ ಶೇಪ್ಗೆ ಬರುತ್ತೆ. ಇಲ್ಲಿ ಅಷ್ಟೇ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇದೆ ಅಲ್ವಾ, ಮತ್ತೆ ಅದೇ ಶೇಪ್ಗೆನೆ ಬರ್ತಾ ಇದೆ ಅಲ್ವಾ. ಸೊ ಫಸ್ಟ್ ಯಾವ್ದಿತ್ತು ಅದಕ್ಕೆ ಬರ್ತಾ ಇದೆ. ಸೊ ಇಲ್ಲಿ ಅಷ್ಟೇ ಸ್ಟೇಟ್ ಅನ್ನೋದು ಫಸ್ಟ್ ಐಸ್ ಸಾಲಿಡ್ ಅಲ್ಲಿ ಇತ್ತು, ಮತ್ತೆ ಲಿಕ್ವಿಡ್ ಆಯ್ತು, ಮತ್ತೆ ಸಾಲಿಡ್ ಬರ್ತಿದೆ. ಸೊ ಆ ರೀತಿ ರಿವರ್ಸಿಬಲ್ ಇದು, ಮತ್ತೆ ನಾವು ಅದನ್ನ ರಿವರ್ಸ್ ಮಾಡಬಹುದು ಅಂತ. ಓಕೆ, ಇನ್ ಸಚ್ ಎ ಚೇಂಜ್ ನಾವು ನೋ ನ್ಯೂ ಸಬ್ಸ್ಟೆನ್ಸಸ್ ಇಸ್ ಫಾರ್ಮ್ಡ್. ಸೊ ಈ ಚೇಂಜಸ್ ಅಲ್ಲಿ, ಈ ಫಿಸಿಕಲ್ ಚೇಂಜಸ್ ಅಲ್ಲಿ, ಈ ಫಿಸಿಕಲ್ ಪ್ರಾಪರ್ಟೀಸ್ ಚೇಂಜ್ ಆದ್ರೆ ನಮಗೆ ಯಾವುದೇ ರೀತಿಯ ನ್ಯೂ ಫಾರ್ಮ್ಡ್ ಸಬ್ಸ್ಟೆನ್ಸಸ್ ಅನ್ನೋದು ಬರಲ್ಲ, ಯಾವುದೇ ರೀತಿಯ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಅಲ್ಲಿ ಫಾರ್ಮ್ ಆಗಲ್ಲ. ನೋ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮೇಶನ್, ಯಾವುದೇ ರೀತಿಯ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮೇಶನ್ ಆಗಲ್ಲ ಇಲ್ಲಿ. ಲೆಟ್ ಅಸ್ ನಾವು ಕನ್ಸಿಡರ್ ದ ಅನದರ್ ಕೈಂಡ್ ಆಫ್ ಎ ಚೇಂಜ್. ಸೊ ಇಲ್ಲಿ ಯಾವುದು 2 ಚೇಂಜಸ್ ಅಂತ ಹೇಳಿದ್ರೆ ನಾವು ಎರಡು ಯಾವುದು ಮೇನ್ ಆಗಿ ನಾವು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಫಸ್ಟ್ ಏನು ಅಂತ ಹೇಳಿದ್ರೆ ಏನೇನು ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು. ಓಕೆ, ಯಾವ್ಯಾವ ಚೇಂಜಸ್ ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಏನೇನ್ರಲ್ಲಿ ಚೇಂಜ್ ಆದ್ರೆ ಅದನ್ನ ನಾವು ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಶೇಪ್, ಸೈಜ್, ಕಲರ್, ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸಸ್. ಸೊ ಇವುಗಳನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಇದರಿಂದ ಆಗುವಂತ ಚೇಂಜಸ್ ನ, ಇದರಲ್ಲಿ ಈ ಪ್ರಾಪರ್ಟೀಸ್ ಅಲ್ಲಿ ಆಗುವಂತ ಚೇಂಜಸ್ ನ ನಾವು ಫಿಸಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಇದನ್ನ ನಾವು ರಿವರ್ಸಿಬಲ್ ಮಾಡಬಹುದು ಅಂಡ್ ಇಲ್ಲಿ ಯಾವುದೇ ರೀತಿಯ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮೇಶನ್ ಆಗಲ್ಲ ಅಂತ. ಓಕೆ, ಅಂಡ್ ಸೆಕೆಂಡ್ ಒನ್ ಇಸ್ ಕೆಮಿಕಲ್ ಚೇಂಜಸ್. Chemical changes. Chemical changes ಅಂದ್ರೆ ಏನು ಅಂತ. ಓಕೆ, a change with which you are quite familiar is the rusting of iron. ಸೊ ಯಾವುದು ಕೆಮಿಕಲ್ ಚೇಂಜ್ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಫೆಮಿಲಿಯರ್ ಆಗಿ ನಮಗೆ ಗೊತ್ತಿರುವಂತ ಚೇಂಜಸ್ ಯಾವುದು ಅಂದ್ರೆ ರಸ್ಟಿಂಗ್ ಆಫ್ ಐರನ್. ಓಕೆ, ರಸ್ಟಿಂಗ್ ಆಫ್ ಐರನ್. ಸೊ ಈ ರಸ್ಟಿಂಗ್ ಆಫ್ ಐರನ್ ಅನ್ನೋದು ಕೆಮಿಕಲ್ ಚೇಂಜ್ ನಮ್ಗೆ ಆಲ್ರೆಡಿ ಗೊತ್ತಿರೋದು.
if you leave a piece of iron and open for some time, it acquires a film of brownish substances. This substances is called rust and the process is called rusting. So ನಾವು ಕೆಲವೊಂದು ನಿಮಿಷಗಳ ಕಾಲ ಈ ಐರನ್ ಅನ್ನೋದನ್ನ ನಾವು ಏರ್ಗೆ ಅಥವಾ ಮಾಯಿಸ್ಟ್ಗೆ ಎಕ್ಸ್ಪೋಸ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಬಿಟ್ರೆ ನಮಗೆ ಅಲ್ಲಿ ಬ್ರೌನಿಶ್ ಕಲರ್ ಅನ್ನೋದು ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಆ ಸಬ್ಸ್ಟೆನ್ಸಸ್ ಬ್ರೌನ್ ಆಗಿರುವಂತ ಸಬ್ಸ್ಟೆನ್ಸ್ ನ ನಾವು ರಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ರಸ್ಟ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ ನ ನಾವು ಏನು ಆ ಬ್ರೌನ್ ಸಬ್ಸ್ಟೆನ್ಸ್ ಫಾರ್ಮ್ ಆಗೋಕೆ ಏನು ಪ್ರೋಸೆಸ್ ಆಗುತ್ತೋ ಸೊ ಅದನ್ನ ನಾವು ರಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ರಸ್ಟಿಂಗ್ ಆಫ್ ಐರನ್ ಅನ್ನೋದು ಇಟ್ ಈಸ್ ಅ ಫಿಸಿಕಲ್ ಚೇಂಜ್. ಯಾವ ರೀತಿ ಆಗುತ್ತೆ ಅಂದ್ರೆ ಅದನ್ನ ನಾವು ಯಾವಾಗ ಮಾಯಿಸ್ಟ್ಗೆ ಅಥವಾ ಹೇರ್ಗೆ ನಾವು ಎಕ್ಸ್ಪೋಸ್ ಮಾಡ್ತೀವೋ ಆದ್ರಿಂದ ಇದು ಈ ರಸ್ಟಿಂಗ್ ಆಫ್ ಐರನ್ ಅನ್ನೋದು ಆಗುತ್ತೆ. Iron gates of a parks or farmlands, iron benches kept in a lawns and gardens. Almost every articles of iron kept in the open gets rusted. So ಯಾವುದು ನಾವು ಈ ಪಾರ್ಕ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಚೇರ್ಸ್ ಆಗಿರ್ಬೋದು, ಐರನ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಪ್ರತಿಯೊಂದು ಎಲ್ಲೆಲ್ಲಿ ಗಾರ್ಡನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ, ಸೊ ಈ ಚೇರ್ಸ್ ಅನ್ನೋದು ಎಲ್ಲನೂ ರಸ್ಟಿಂಗ್ ಅನ್ನೋದು ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವೆಲ್ಲನೂ ನಾವು ಔಟ್ಸೈಡ್ ಇಟ್ಟಿದೀವಿ ಅಂದ್ರೆ ಅದನ್ನ ಹೇರ್ಗೆ ಮಾಯಿಶ್ಚರ್ಗೆ ಎಲ್ಲ ನಾವು ಎಕ್ಸ್ಪೋಸ್ ಮಾಡ್ತಿದೀವಿ ಅಂತ ಅಲ್ವಾ. ಸೊ ಅದನ್ನ ಎಕ್ಸ್ಪೋಸ್ ಮಾಡಿದಾಗ ನಮ್ಗೆ ಅಲ್ಲಿ ರಸ್ಟಿಂಗ್ ಅನ್ನೋದು ಆಗುತ್ತೆ ಈ ಊರಿಗೆ. ಓಕೆ, ಅಂಡ್ ಅಟ್ ಹೋಮ್ ಯು ಮಸ್ಟ್ ಹ್ಯಾವ್ ಸೀನ್ ಶಾಲೋಸ್ ಅಂಡ್ spades getting rusted when exposed to the air ಅಥವಾ ಮಾಯಿಸ್ಟ್. ಸೊ ನಾವು ಶೆಲ್ಫ್ಸ್ ಎಲ್ಲ ನೋಡ್ತೀವಿ ಅಲ್ವಾ ನಮ್ಮ ಮನೆಗಳಲ್ಲಿ, ಸೊ ಅವು ಸಹ ಕೆಲವೊಂದು ರಸ್ಟಿಂಗ್ ಅನ್ನೋದು ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಏರ್ಗೆ, ಓಕೆ, ನಮ್ಮ ಹೇರ್ಗೆ ಅಥವಾ ಅಟ್ಮಾಸ್ಫಿಯರ್ಗೆ ನಾವು ಅದನ್ನ ಎಕ್ಸ್ಪೋಸ್ ಮಾಡಿದಾಗ ಈ ರಸ್ಟಿಂಗ್ ಅನ್ನೋದು ಆಗಿರುತ್ತೆ. ಇನ್ ದ ಕಿಚನ್ ಎ ವೆಟ್ ಐರನ್ ಪ್ಯಾನ್ ಅಥವಾ ತವಾ ಆಫ್ಟರ್ ಗೆಟ್ಸ್ ರಸ್ಟೆಡ್ ಇಟ್ ಲೆಫ್ಟ್ ಇನ್ ದಟ್ ಸ್ಟೇಟ್ ಫಾರ್ ಸಮ್ ಟೈಮ್. ಸೊ ಈ ವೆಟ್ ಐರನ್ ಪ್ಯಾನ್ಸ್ ನಾವು ಯೂಸ್ ಮಾಡ್ತೀವಿ ಅಲ್ವಾ, ಅವು ಸಹ ರಸ್ಟ್ ಅನ್ನೋದನ್ನ ಹಿಡಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಅವುಗಳನ್ನ ಓಪನ್ ಏರ್ಗೆ ಬಿಟ್ಬಿಟ್ಟಿರ್ತೀವಿ ಅಲ್ವಾ, ಸೊ ಅದರಿಂದ ಸಹ ರಸ್ಟ್ ಅನ್ನೋದು ಹಿಡಿದಿರುತ್ತೆ. ಇಟ್ ಈಸ್ ಡಿಫರೆಂಟ್ ಫ್ರಮ್ ಐರನ್ ಆನ್ ವಿಚ್ ಇಟ್ ಗೆಟ್ಸ್ ಡೆಪಾಸಿಟೇಟೆಡ್. ಸೊ ಇಲ್ಲಿ ಈ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಐರನ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಲೆಟ್ ಅಸ್ ಕನ್ಸಿಡರ್ ಎ ಫ್ಯೂ ಮೋರ್ ಚೇಂಜಸ್ ವೇರ್ ನ್ಯೂ ಸಬ್ಸ್ಟೆನ್ಸಸ್ ಆಫ್ ಫಾರ್ಮ್. ಸೊ ಇಲ್ಲಿ ನಾವು ಇನ್ನೂ ಕೆಲವೊಂದು ಸಬ್ಸ್ಟೆನ್ಸಸ್ ನ ತಿಳ್ಕೊಳ್ಳೋಣ, ಎಲ್ಲಿ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ. ಓಕೆ, ಯಾವ ರೀತಿ ಈ ಕೆಮಿಕಲ್ ಚೇಂಜಸ್ ಅಲ್ಲಿ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಓಕೆ, ಫಿಸಿಕಲ್ ಚೇಂಜಸ್ ಅಲ್ಲಿ ಇಲ್ಲಿ ಯಾವುದೇ ರೀತಿಯ ಸಬ್ಸ್ಟೆನ್ಸಸ್ ಅನ್ನೋದು ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗಲ್ಲ. ಬಟ್ ಈ ಕೆಮಿಕಲ್ ಚೇಂಜಸ್ ಅಲ್ಲಿ ನಮಗೆ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ದಟ್ ಒನ್ ವಿ ವಿಲ್ ಸಿ. ಓಕೆ, so first one is activity 6.6. 6.6. So in this activity, get a small piece of a thin strip or a ribbon of magnesium. So ಇಲ್ಲಿ magnesium ribbon ಅಥವಾ ಒಂದು ಸ್ಮಾಲ್ ಓಕೆ ಥಿನ್ ಸ್ಟ್ರಿಪ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಅಥವಾ ಮೆಗ್ನೀಷಿಯಂ ರಿಬ್ಬನ್ ಆಫ್ ಮೆಗ್ನೀಷಿಯಂ ಅಂತಾನು ಹೇಳ್ತಾರೆ. ಸೊ ಅದನ್ನ ತಗೊಂಡು ನಾವು ಕ್ಲೀನ್ ಇಟ್ಸ್ ಟಿಪ್ ವಿತ್ ಸ್ಯಾಂಡ್ ಪೇಪರ್. ಸೊ ಸ್ಯಾಂಡ್ ಪೇಪರ್ ಇಂದ ಅದನ್ನ ರಬ್ ಮಾಡಿ ಕ್ಲೀನ್ ಮಾಡೋಣ. ಬ್ರಿಂಗ್ ದ ಟಿಪ್ ನಿಯರ್ ಎ ಕ್ಯಾಂಡಲ್ ಫ್ರೇಮ್. ಸೊ ಇಲ್ಲಿ ನಮಗೆ ಈ ರಿಬ್ಬನ್ ಏನು ಮೆಗ್ನೀಷಿಯಂ ರಿಬ್ಬನ್ ಇದೆಯೋ ಅದನ್ನ ನಾವು ಒಂದು ಟಿಪ್ ನ ನಾವು ಫ್ಲೇಮ್ ಹತ್ರ ತಗೊಬರೋಣ, ಕ್ಯಾಂಡಲ್ ಹತ್ರ ತಗೊಂಬಂದು ಇಟ್ ಬರ್ನ್ಸ್ ವಿತ್ ಎ ಬ್ರಿಲಿಯಂಟ್ ವೈಟ್. ಸೊ ಇದು ಯಾವ ರೀತಿ ಬರ್ನ್ ಆಗುತ್ತೆ ಅಂದ್ರೆ ಬ್ರಿಲಿಯಂಟ್ ವೈಟ್ ಅಲ್ಲಿ ನಮಗೆ ಬರ್ನ್ ಆಗುತ್ತೆ ಲೈಟ್ ಅಲ್ಲಿ. When it is completely burns, it leaves behind a powdery ash. ಸೊ ಯಾವಾಗ ಇದು ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೋ ಇಲ್ಲಿ ನಮಗೆ ಪೌಡರಿ ಹ್ಯಾಶ್ ಅನ್ನೋದು, ನಮಗೆ ಬೂದಿ ಅನ್ನೋದು, ಪೌಡರ್ ಆಗಿರುವಂತ ಬೂದಿ ಅನ್ನೋದು ನಮಗೆ ಸಿಗುತ್ತೆ. ಡಸ್ ದ ಆಶ್ ಲುಕ್ ಲೈಕ್ ದ ಮೆಗ್ನೀಷಿಯಂ ರಿಬ್ಬನ್. ಸೊ ನಮಗೆ ಇಲ್ಲಿ ಆಶ್ ಏನಿದೆಯೋ ಅದು ನಮಗೆ ಫಸ್ಟ್ ಇರುವಂತ ನಮಗೆ ಫಿಸಿಕಲ್ ಚೇಂಜಸ್ ಅಲ್ಲಿ ನೋಡಿದ್ವಿ ಅಲ್ವಾ. ಸೊ ಐಸ್ ನಾವು ಕಂಪೇರ್ ಮಾಡಿದ್ರೆ ಫಸ್ಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಮತ್ತೆ ಲಿಕ್ವಿಡ್ ಸ್ಟೇಟ್ಗೆ ಹೋಗುತ್ತೆ, ಮತ್ತೆ ಅದನ್ನ ರೆಫ್ರಿಜರೇಟರ್ ಅಲ್ಲಿ ಇದ್ರೆ ಮತ್ತೆ ಸಾಲಿಡ್ ಸ್ಟೇಟ್ಗೆ ಬರುತ್ತೆ ಅಲ್ವಾ. ಸೊ ಆ ರೀತಿ ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ ಮಾಡಿದ್ರೆ ನಾವು, ಓಕೆ, ಮೆಗ್ನೀಷಿಯಂ ರಿಬ್ಬನ್. ಸೊ ಈ ಮೆಗ್ನೀಷಿಯಂ ರಿಬ್ಬನ್ ನಾವು ಬರ್ನ್ ಮಾಡಿದ್ರೆ ನಮ್ಗೆ ಆಶ್ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ಆಶ್ ಅನ್ನೋದು ಸಿಗುತ್ತೆ. ಈ ಆಶ್ ಅನ್ನೋದು ಮೆಗ್ನೀಷಿಯಂ ತರ ರಿಬ್ಬನ್ ತರನೇ ಶೇಪ್ ಅನ್ನೋದು ಇರುತ್ತಾ? ಇಲ್ಲ ಅಲ್ವಾ. ಸೊ ದಟ್ ಒನ್ the change can be represented the following equation. So
ನಾವು ಇಲ್ಲಿ ಚೇಂಜಸ್ ಅನ್ನೋದು ಯಾವ ರೀತಿ ಇದರಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಈಕ್ವೇಶನ್ ಮುಖಾಂತರ ನೋಡ್ಬೋದು ಇಲ್ಲಿ. ಓಕೆ, so what is the equation is magnesium plus oxygen gives magnesium oxide. So magnesium is MgO2 ಇಲ್ಲಿ MgO. ಓಕೆನಾ? ಸೊ ಈ ರೀತಿ ನಾವು ಈ ರೀತಿ ಈಕ್ವೇಶನ್ ಅನ್ನೋದನ್ನ ದಿಸ್ ಇಸ್ ಎ ಕೆಮಿಕಲ್ ಚೇಂಜ್. ಸೊ ಕೆಮಿಕಲ್ ಚೇಂಜಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಫಿಸಿಕಲ್ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಿತ್ತು, ಬಟ್ ಇಲ್ಲಿ ಮೆಗ್ನೀಷಿಯಂ ಅನ್ನೋದು ಆಕ್ಸಿಜನ್ ಜೊತೆ ಅಲ್ಲಿ ಆಕ್ಸಿಜನ್ ಅನ್ನೋದು ನಮಗೆ ಕಾಣಿಸುತ್ತಾ ಇಲ್ಲ ಅಲ್ವಾ? ಸೊ ಆಕ್ಸಿಜನ್ ಜೊತೆ ಅಲ್ಲಿ ಅದು ಅಂದ್ರೆ ಮಿಕ್ಸ್ ಆಗಿ ರಿಯಾಕ್ಟ್ ಆಗಿ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಅದೇ ಅಲ್ಲಿ ಏನು ಆಶ್ ಸಿಗುತ್ತೋ ನಮ್ಗೆ ಅದು ಹಾಗೆ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಎ ಕೆಮಿಕಲ್ ಚೇಂಜ್ ಅಂಡ್ the equation here are different from these in a mathematics. So ಈ equation ಅನ್ನೋದು ನಾವು mathematics ಗೆ ಕಂಪೇರ್ ಮಾಡಿದ್ರೆ it is totally different. In an equation of a kind the arrow implies becomes. So ಇಲ್ಲಿ ಈ arrow ಅನ್ನೋದನ್ನ ನಾವು ಯಾಕೆ ಹೇಳ್ತೀವಿ ಅಂದ್ರೆ this two reacts and becomes, ಇದನ್ನ ನಾವು becomes ಅಂತ ಹೇಳ್ತೀವಿ. becomes ಅಂತ ಹೇಳೋದಕ್ಕಿಂತ ಈ arrow ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ ಇಲ್ಲಿ. And no attempt should be made to balance chemical equations at this stage. So ಇಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಅನ್ನೋದನ್ನ ಮಾಡಬಾರ್ದು ಈ ಕೆಮಿಕಲ್ ಈಕ್ವೇಶನ್ ಅಲ್ಲಿ. ಓಕೆನಾ? ಈ ಸ್ಟೇಜ್ ಅಲ್ಲಿ ನಾವು ಯಾವುದೇ ರೀತಿಯ ಬ್ಯಾಲೆನ್ಸ್ ನೀವು ಇನ್ನು ಮುಂದೆಗೆ ಕ್ಲಾಸಸ್ಗೆ ಹೋಗ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಯಾವ ರೀತಿ ಅಂತ ಹೇಳಿ. ಸೊ ದಟ್ ಒನ್ ಆ ಬ್ಯಾಲೆನ್ಸಿಂಗ್ ಅನ್ನೋದು ನಾವು ಇಲ್ಲಿ ಮಾಡಬಾರ್ದು. ಅಂಡ್ ಕಲೆಕ್ಟ್ ದ ಆಶಸ್ ಅಂಡ್ ಮಿಕ್ಸ್ ಇಟ್ ವಿತ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಸೊ ಏನು ನಮಗೆ ಇಲ್ಲಿ ಆಶ್ ಸಿಕ್ಕಿದೆಯೋ ಮೆಗ್ನೀಷಿಯಂ ರಿಬ್ಬನ್ ನಾವು ಬರ್ನ್ ಮಾಡಿದಾಗ ಅದನ್ನ ವಾಟರ್ ಜೊತೆ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಹಾಕಿ ನಾವು ಅದನ್ನ ಮಿಕ್ಸ್ ಮಾಡಬೇಕು. ಸ್ಟೈರ್ ದ ಮಿಕ್ಸ್ಚರ್. ಸೊ ಇಲ್ಲಿ ಮಿಕ್ಸ್ಚರ್ ಅನ್ನೋದನ್ನ ಸ್ಟೈರ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಟೆಸ್ಟ್ ಅ ಮಿಕ್ಸ್ಚರ್ ವಿತ್ ಬ್ಲೂ ಅಂಡ್ ರೆಡ್ ಲಿಟ್ಮಸ್ ಪೇಪರ್. ಸೊ ಇಲ್ಲಿ ಈ ಮಿಕ್ಸ್ಚರ್ ಅನ್ನೋದನ್ನ ನಾವು ಆ ಸಲ್ಯೂಷನ್ ಆಗುತ್ತೆ ಅಲ್ವಾ, ವಾಟರ್ ಹಾಕಿದ್ಮೇಲೆ ನಮಗೆ ಸಲ್ಯೂಷನ್ ಅನ್ನೋದು ಆಗುತ್ತೆ. ಸೊ ಆ ಸಲ್ಯೂಷನ್ ನಾವು ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ ಇಂದ ಟೆಸ್ಟ್ ಮಾಡಬೇಕು. ಓಕೆನಾ? ನಮಗೆ ಅದು ಬೇಸ್ ಆಸಿಡ್ ಅಂತ ಗೊತ್ತಾಗುತ್ತೆ ಆಗ. ಸೊ ಬೇಸ್ ಆದ್ರೆ ನಮಗೆ ರೆಡ್ ಇಂದ ಬ್ಲೂಗೆ ಕನ್ವರ್ಟ್ ಆಗುತ್ತೆ, ಅದೇ ಆಸಿಡ್ ಆಗಿದ್ರೆ ನಮಗೆ ಬ್ಲೂ ಇಂದ ರೆಡ್ಗೆ ಕನ್ವರ್ಟ್ ಆಗುತ್ತೆ. the mixture turns red litmus blue. does the mixture turns blue litmus red? ಸೊ ಇಲ್ಲಿ ಯಾವುದೇ ರೀತಿಯ ರೆಡ್ ಈ ಮಿಕ್ಸ್ಚರ್ ಇಂದ ಈ ಸೊಲ್ಯೂಷನ್ ಇಂದ ನಮಗೆ ಮೆಗ್ನೀಷಿಯಂ ರಿಬ್ಬನ್ ಹ್ಯಾಶ್ ಮತ್ತೆ ವಾಟರ್ ಇರುವ ಸೊಲ್ಯೂಷನ್ ಇಂದ ಯಾವುದೇ ರೀತಿಯ ಚೇಂಜಸ್ ರೆಡ್ ಇಂದ ಬ್ಲೂಗೆ ಕನ್ವರ್ಟ್ ಆಯ್ತಾ ಅಥವಾ ಬ್ಲೂ ಇಂದ ರೆಡ್ಗೆ ಕನ್ವರ್ಟ್ ಆಯ್ತಾ ಅಂತ ನಾವು ಅಬ್ಸರ್ವ್ ಮಾಡಬಹುದು. ಆನ್ ದ ಬೇಸಿಸ್ ಆಫ್ ದಿಸ್ ಟೆಸ್ಟ್ ಹೌ ಡು ಯು ಕ್ಲಾಸಿಫೈ ದ aqueous ಸೊಲ್ಯೂಷನ್ ಆಸಿಡಿಕ್ ಆರ್ ಬೇಸಿಕ್? ಸೊ ಇದರಿಂದ ನಾವು ಯಾವ ರೀತಿ ನಾವು ಆಸಿಡಿಕ್ ಬೇಸಿಕ್ ಅನ್ನೋದನ್ನ ಕಂಪೇರ್ ಮಾಡ್ಬೋದು ಅಲ್ವಾ. ರೆಡ್ ಇಂದ ಬ್ಲೂಗೆ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಬೇಸಿಕ್, ಬ್ಲೂ ಇಂದ ರೆಡ್ಗೆ ಚೇಂಜ್ ಆಗ್ತಿದೆ ಅಂದ್ರೆ ಅದು ಆಸಿಡಿಕ್ ಅಂತ ನಾವಿಲ್ಲಿ ಕಂಪೇರ್ ಮಾಡ್ಬೋದು. ಆನ್ ಡಿಸಾಲ್ವಿಂಗ್ ದ ಆಶ್ ಇನ್ ವಾಟರ್ ಈಸ್ ಫಾರ್ಮ್ ಎ ನ್ಯೂ ಸಬ್ಸ್ಟೆನ್ಸಸ್. ಹಿಯರ್ ಏನು ನಾವು ಈ ಆಶ್ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ ಮಾಡಿರುವಂತ ಆಶ್ ನಮ್ಮ ಹತ್ರ ಏನಿದೆಯೋ ಅದನ್ನ ನಾವು ವಾಟರ್ ಜೊತೆ ಡಿಸಾಲ್ವ್ ಮಾಡಿದ್ರೆ ಅಲ್ಲಿ ಕೆಮಿಕಲ್ ಚೇಂಜಸ್ ಅನ್ನೋದು ಆಗ್ತಾ ಇದೆ, ಅಂದ್ರೆ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಅಲ್ಲಿ ಫಾರ್ಮ್ ಆಗ್ತಾ ಇದೆ ಅಂತ. ಓಕೆ, ಫಾರ್ಮ್ಸ್ ಎ ನ್ಯೂ ಸಬ್ಸ್ಟೆನ್ಸಸ್. ದಿಸ್ ಚೇಂಜಸ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಎ ಗಿವನ್ ಈಕ್ವೇಶನ್. ಸೊ ಇಲ್ಲಿ ನಮಗೆ ಫಾಲೋಯಿಂಗ್ ಈಕ್ವೇಶನ್ ಅಲ್ಲಿ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಆ ಈಕ್ವೇಶನ್ ಪ್ರಕಾರ ನಾವು ಈ ಚೇಂಜಸ್ ನ ಅಂದ್ರೆ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಆಗ್ತಿರುವಂತ ಚೇಂಜಸ್ ನ ನಾವು ಅಬ್ಸರ್ವ್ ಮಾಡಬಹುದು. ಓಕೆ, ಈಕ್ವೇಶನ್ ಇಸ್ magnesium oxide plus water gives magnesium hydroxide.
ಸೊ ಈ ಈಕ್ವೇಶನ್ ಪ್ರಕಾರ ನಮಗೆ ಇಲ್ಲಿ ಯಾವುದು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಾ ಇದೆ ಮೀನ್ಸ್ ದಿಸ್ ಇಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ದಿಸ್ ಇಸ್ ಅ ಬೇಸ್. ಸೊ OH ಗ್ರೂಪ್ ಇರೋದನ್ನ ನಾವು ಬೇಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಇಲ್ಲಿ ಯಾವ ಕಲರ್ ಬಂದಿರುತ್ತೆ, ರೆಡ್ ಇಂದ ಬ್ಲೂಗೆ ಟರ್ನ್ ಆಗಿರುತ್ತೆ. ಬ್ಲೂ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಆಗಿರಲ್ಲ. ಸೊ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ವಾಟರ್ ಜೊತೆ ರಿಯಾಕ್ಟ್ ಆಗಿ ನಮಗೆ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದನ್ನ ಫಾರ್ಮ್ ಮಾಡ್ತಾ ಇದೆ. ದಟ್ ಒನ್ ಇಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಈ ಹೈಡ್ರಾಕ್ಸೈಡ್ ಅನ್ನೋದು ಇಲ್ಲಿ ನ್ಯೂ ಸಬ್ಸ್ಟೆನ್ಸ್. As you have already learned chapter 5, magnesium hydroxide is a base. So ನಾವು already previous chapter ಅಲ್ಲಿ ನೋಡಿರೋ ಪ್ರಕಾರ acid, bases and salts ಅಲ್ಲಿ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸ್. ಸೊ OH ಗ್ರೂಪ್ ಇರೋದ್ರಿಂದ ಇಲ್ಲಿ ನಮಗೆ ಇದನ್ನ ಬೇಸ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಬೇಸ್. ಸೊ ಮೆಗ್ನೀಷಿಯಂ ಆಕ್ಸೈಡ್ ಇಸ್ ಅ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್ ಆನ್ ಬರ್ನಿಂಗ್ ಆಫ್ ಅ magnesium hydroxide is another new substances formed by mixing magnesium oxide with ವಾಟರ್. ಸೊ ಇಲ್ಲಿ ನಮಗೆ ಮೆಗ್ನೀಷಿಯಂನ ನಾವು ಬರ್ನ್ ಮಾಡಿದಾಗ, ಓಕೆ, ಮೆಗ್ನೀಷಿಯಂನ ನಾವು ಬರ್ನ್ ಮಾಡಿದಾಗ ನಮಗೆ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಬರ್ತಾ ಇದೆ. ಓಕೆ, ಇದು ಇಸ್ ನ್ಯೂ ಸಬ್ಸ್ಟೆನ್ಸ್ ಅಲ್ವಾ. ಸೊ ಇದನ್ನ ನಾವು ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ನಮಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಟ್ ಇಸ್ ಅ ಬೇಸ್. ಸೊ ಇದು ನಮಗೆ ಫಾರ್ಮ್ ಆಗ್ತಾ ಇದೆ ಮೀನ್ಸ್ ಇಲ್ಲಿ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಎ ಕೆಮಿಕಲ್ ಚೇಂಜ್. ಇಲ್ಲಿ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಆಗುತ್ತೆ. ನಮಗೆ ಫಿಸಿಕಲ್ ಚೇಂಜಸ್ ಅಲ್ಲಿ ಯಾವುದೇ ರೀತಿಯ ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗಲಿಲ್ಲ, ಬಟ್ ಇಲ್ಲಿ ನಮಗೆ 2 ನ್ಯೂ ಸಬ್ಸ್ಟೆನ್ಸಸ್ ಅನ್ನೋದು ಫಾರ್ಮ್ ಆಗ್ತಾ ಇದೆ, ಮೆಗ್ನೀಷಿಯಂ ಆಕ್ಸೈಡ್ ಅಂಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಸೊ ದಿಸ್ ಇಸ್ ಅ ಕೆಮಿಕಲ್ ಚೇಂಜ್